MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಗುಜರಾತ್ನಲ್ಲಿ ಸಂಭವಿಸಿದ ಘೋರ ವಿಮಾನ ದುರಂತ ನಡೆದು 3 ದಿನಗಳೇ ಕಳೆದಿದೆ. ಒಂದ್ ಕಡೆ ಸಾವಿನ ಸಂಖ್ಯೆ ಏರ್ತಾನೆ ಇದೆ, ಆದರೆ ಟೇಕ್ ಆಫ್ ಆಗಿದ್ದಂತ ವಿಮಾನ ದಿಢೀರನೆ ಕ್ರಾಶ್ ಲ್ಯಾಂಡ್ ಆಗಿದ್ಯಾಕೆ, ದುರಂತಕ್ಕೆ ಕಾರಣವಾಗಿದ್ದು ಏನು ಇನ್ನೂ ಬಯಲಾಗಿಲ್ಲ. ಸದ್ಯ ವಿಮಾನದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರು ಅದರಿಂದ ದುರಂತದ ನಿಖರ ಕಾರಣ ಕೂಡ ತಿಳಿದಿದೆ. ಮೇಡೆ ಅಪಘಾತಕ್ಕೂ ಮುನ್ನ ATCಗೆ ತುರ್ತು ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡುವ ಮುನ್ನವೇ ವಿಮಾನ ಘೋರ ಪತನ. ದುರಂತ ಸ್ಥಳಕ್ಕೆ DGCA NSG ಟೀಮ್ ಭೇಟಿ ನೀಡಿ ತನಿಖೆಯನ್ನ ನಡೆಸ್ತಾ ಇದೆ. ಇದರ ನಡುವೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ವಿಮಾನಯಾನ ಸಚಿವರು ಹಾಗೂ ಕಾರ್ಯದರ್ಶಿ ಹಲವು ಮಾಹಿತಿಯನ್ನ ನೀಡಿದ್ದಾರೆ. ಅದರಲ್ಲೂ ಕೊನೆ ಕ್ಷಣದಲ್ಲಿ ಪೈಲಟ್ ATCಗೆ ಮೇಡೆ 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 ಅಂತ ಪೈಲಟ್ ತಿಳಿಸಿದ್ರು ಅನ್ನೋದನ್ನ ಕಾರ್ಯದರ್ಶಿ ವಿವರಿಸಿದ್ದಾರೆ. ನೋ ಪವರ್, ವಿಮಾನ ಟೇಕ್ ಆಫ್ ಆಗ್ತಿಲ್ಲ, ಗೋಯಿಂಗ್ ಡೌನ್ ಅಂತ 5 ಸೆಕೆಂಡ್ ನ ಸಂದೇಶ ರವಾನಿಸಿರೋದು ಗೊತ್ತಾಗಿದೆ. ಇದಾದ 2-3 ಸೆಕೆಂಡ್ ನಲ್ಲಿ 600 ಅಡಿ ಎತ್ತರದಿಂದ ವಿಮಾನ ಪತನವಾಗಿದೆ. 1:39 में पायलट ने ATC को, अहमदाबाद ATC को उसने मे डे अर्थात फुल इमरजेंसी की सूचना दी थी. ATC के अनुसार जब उसने विमान से संपर्क करने की कोशिश की, उसका कोई उत्तर नहीं मिला. ವಿಷಯ ಅಂದ್ರೆ ಇದೇ ನತದೃಷ್ಟ ವಿಮಾನ ದುರಂತಕ್ಕೂ ಮೊದಲು ಪ್ಯಾರಿಸ್ನಿಂದ ದೆಹಲಿಗೆ ಬಂದಿದ್ದೆ. ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿಳಿದೆ. ಅಲ್ಲಿ ಯಾವ ತೊಂದರೆಯೂ ಕಾಣಿಸಿಕೊಂಡಿಲ್ಲ. ಆದ್ರೆ ಅಹಮದಾಬಾದ್ನಿಂದ ಲಂಡನ್ಗೆ ಹಾರುವಾಗ ಅಪಘಾತ ಆಗಿದ್ಯಾಕೆ ಅನ್ನೋದೇ ಪ್ರಶ್ನೆ ಆಗಿದೆ. जहां तक विमान के पूरे इतिहास की बात है, विमान ने इस दुर्घटना से पहले पेरिस दिल्ली अहमदाबाद सेक्टर की उड़ान बिना किसी घटना के पूरी की थी. उसमें कोई रिपोर्ट नहीं था. पेरिस से दिल्ली और दिल्ली से अहमदाबाद सेक्टर की उड़ान बिना किसी घटना के पूरी की थी. और दुर्घटना के कारण रनवे को 2:30 बजे 2:30 में इसको बंद कर दिया गया. और उसके बाद सारे प्रोटोकॉल को पूरा करने के बाद 5 बजे से सीमित उड़ानों के लिए अहमदाबाद का रनवे को फिर से शुरू किया गया. ಭಾರತದಲ್ಲಿರುವ 34 ಡ್ರೀಮ್ ಲೈನರ್ ವಿಮಾನಗಳ ಪರಿಶೀಲನೆ. ಹೀಗೆ 241 ಜನರ ಬಲಿ ಪಡೆದ ಅಮೆರಿಕ ಮೂಲದ ಬೋಯಿಂಗ್ ವಿಮಾನಗಳ ಸುರಕ್ಷತೆ ಬಗ್ಗೆ ದೊಡ್ಡ ಪ್ರಶ್ನೆ ಎದ್ದಿದೆ. ಕೇಂದ್ರ ವಿಮಾನಯಾನ ಸಚಿವಾಲಯವು ಅಲರ್ಟ್ ಆಗಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಸಚಿವ ರಾಮಮೋಹನ್ ನಾಯ್ಡು ಭಾರತದಲ್ಲಿ ಒಟ್ಟು 34 ಬೋಯಿಂಗ್ 787 ವಿಮಾನಗಳಿದ್ದು ಎಲ್ಲ ವಿಮಾನಗಳ ಸುರಕ್ಷತೆ ಬಗ್ಗೆ ಪರಿಶೀಲನೆಗೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. Do the extended surveillance for the 787 planes. There are 34 in our Indian aircraft fleet today. I believe that 8 have already been inspected, and then with immediate urgency all of them are going to be done. ಇನ್ನು ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅದರ ಡಿಕೋಡ್ ಬಳಿಕ ಅಪಘಾತದ ನಿಖರ ಕಾರಣ ಗೊತ್ತಾಗಲಿದೆ. ಅಷ್ಟೇ ಅಲ್ಲ, ದುರಂತದ ಬಗ್ಗೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದ ಉನ್ನತ ತಜ್ಞರ ತಂಡ ತನಿಖೆ ನಡೆಸಲಿದ್ದು 3 ತಿಂಗಳಲ್ಲೇ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. And immediately we have constituted the committee also yesterday. Under the chairmanship of Home Secretary, we have constituted the committee and we have put a time limit of 3 months for them to sit down. ವಿಮಾನ ದುರಂತ ಸ್ಥಳಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ DK ಭೇಟಿ. ಇನ್ನು ದುರಂತ ನಡೆದ ಅಹಮದಾಬಾದ್ಗೆ ನಿನ್ನೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನೀಡಿದ್ರು. ಈ ವೇಳೆ DCM DK ಶಿವಕುಮಾರ್ ಸಹ ಸಾಥ್ ನೀಡಿದ್ರು. ಮೊದಲು ಆಸ್ಪತ್ರೆಗೆ ಭೇಟಿ ನೀಡಿದ್ದ ನಾಯಕರು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಬಳಿಕ ದುರಂತ ನಡೆದ ಸ್ಥಳಕ್ಕೂ ತೆರಳಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಪಡೆದಿದ್ದಾರೆ. ನಾವೊಂದು 4 ಜನನ ಭೇಟಿ ಮಾಡಿದೋ. ಬೇರೆಯವರೆಲ್ಲ ಬಹಳ ಬರ್ನಿಂಗ್ ಸಿಚುವೇಶನ್ ಇದೆ, ಅದನ್ನ ಬೇಡ ನೋಡೋದು ಅಂತೇಳಿ ಅವರೆಲ್ಲ ಕೆಲವೆಲ್ಲ ಫೋಟೋಗ್ರಾಫ್ಸ್ ತೋರಿಸಿದ್ರು. ಆ ಬದುಕಿರೋ ಪೇಷಂಟ್ ನ ವಿಡಿಯೋಲಿ ಖರ್ಗೆ ಸಾಹೇಬ್ರಿಗೆ ತೋರಿಸಿದ್ರು. ಯಾಕೆಂದ್ರೆ ಒಳಗಡೆ ಸ್ವಲ್ಪ ಸೆನ್ಸಿಟಿವ್ ಇದೆ ಅಂತೇಳಿ. ಅದಕ್ಕಾಯ್ತು ನಾವು ಅಡ್ಮಿನಿಸ್ಟ್ರೇಷನ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಅವ್ರನ್ನೆಲ್ಲ ನೋಡಿ ವಿಚಾರಿಸಿ ಎಲ್ಲರೂ ಯಾರು ಇದ್ದಾರೆ ಅಂತ ಹೇಳಿ ಖರ್ಗೆ ಸಾಹೇಬ್ರೆಲ್ಲ ಮಾತಾಡಿದ್ರು. ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಕೆಲವರು ಚೆನ್ನಾಗಿದ್ದಾರೆ, ಕೆಲವರು ಇನ್ನ ಬಹಳ ಬರ್ನಿಂಗ್ ಆದವರಂತೂ ಬಹಳ ಡೇಂಜರ್ ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್? ಅದು ಮಾಸ್ಟರ್ 35-40 ಜನ ಇದ್ದಾರೆ.
ಇನ್ನು ವಿಮಾನ ದುರಂತದಲ್ಲಿ ಮೃತಪಟ್ಟ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ವಿಡಿಯೋ ಕಾಲ್ ಮೂಲಕ ರೂಪಾನಿ ಪತ್ನಿ ಮತ್ತು ಪುತ್ರನ ಜೊತೆ ಮಾತನಾಡಿ ನಾನು ದುಃಖಿತನಾಗಿರೋದಾಗಿ ಹೇಳಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಟಾಟಾ ಗ್ರೂಪ್ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ. ಜೊತೆಗೆ ಏರ್ ಇಂಡಿಯಾ ಹೆಚ್ಚುವರಿಯಾಗಿ 25 ಲಕ್ಷ ಪರಿಹಾರವನ್ನ ಘೋಷಿಸಿದೆ. ಇನ್ನು ದುರಂತದಲ್ಲಿ ಪಾರಾಗಿ ಬದುಕುಳಿದ ಒಬ್ಬನೇ ಒಬ್ಬ ವಿಶ್ವಾಸ್ ಕುಮಾರ್ಗೂ ಪರಿಹಾರ ಘೋಷಣೆ ಮಾಡಿದೆ. ಹರೀಶ್, ಟಿವಿ9 ಅಹಮದಾಬಾದ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.